ಇನ್ನು ಬೀದರ್ ಜಿಲ್ಲೆಯಾದ್ಯಂತ ನಾಗರ ಪಂಚಮಿ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಮೈಲೂರು ರಸ್ತೆಯ ಸಾಯಿನಗರದ ಮನೆಯಲ್ಲಿರುವ ಹುತ್ತಕ್ಕೆ ಊರಿನವರು ಪೂಜೆ ಸಲ್ಲಿಸಿದ್ರು. ಈ ವೇಳೆ ಮಾತನಾಡಿದ ಶೋಭಾ ಬಸವರಾಜ್, 51 ವರ್ಷಗಳಿಂದ ಮನೆಯಲ್ಲಿಯೇ ಹುತ್ತಕ್ಕೆ ಪೂಜೆ ಮಾಡಲಾಗ್ತಿದೆ. ಜೋಡಿ ಹಾವುಗಳಿಗೆ ಹಾಲು ಕುಡಿಸಿದ ಇತಿಹಾಸ ಇಲ್ಲಿದೆ ಎಂದರು. ಶೋಭಾ ಬಸವರಾಜ್ ಶೀಲ್ವಂತ ನಮ್ಮ ಮನ್ಯಾಗ ಮೊದಲೇ ಹಿಡಿದು ನಮ್ಮ ಅತ್ತಿ ನಮ್ಮ ಮಾಮ ಇದ್ದಾಗಿನ ಹಿಡಿದು 51 ವರ್ಷ ಆಯಿತು. ನಮ್ಮ ಅತ್ತಿಯವರು ಕಾಲಿನಿಂದ ಬಂದನ. ನಮ್ಮ ಅತ್ತಿಯವ್ರು ಮೊದಲು ಅಡುಗೆ ಮಾಡ್ತಾಯಿದ್ರು. ಒಲೆ ಒಳಗೆ ಬಂದನ. ಒಲೆ ಒಳಗೆ ಅಲ್ಲಿ ಮಣ್ಣೆಲ್ಲ ಒಲೆ ಸಾರ್ಲತ್ರ ಮಣ್ಣು ಕೆದರ್ಲತ್ರ ಪೂರ ಎಲ್ಲ ಹುತ್ತೇರ್ಲತ್ತಿತ್ತಂತ. ಹುತ್ತೇರ್ಲತ್ರ ದಿನ ನಮ್ಮ ಅತ್ತಿ ದಿನ ಸಾಫ್ ಮಾಡಬೇಕು. ಮತ್ತು ಮರುದಿನ ಮುಂಜಾನೆ ಮತ್ತೆ ಏರಬೇಕು, ಮತ್ತು ಕೆದರ್ಬೇಕು, ಮತ್ತು ಇದು ಮಾಡಬೇಕು. ದಿನ 8 ದಿವಸ ಹಿಂಗೆ ಹೋದ್ಮೇಲೆ ಯಾಕೋ ನಮ್ಮ ಅತ್ತೆಯವ್ರಿಗೆ ಆರಾಮಿರಲಿಲ್ಲ ಅಂತ. ಆರಾಮಿರಲ್ಲೋಣ ಯಾಕೋ ಹಿಂಗಾಗ್ಯದಲ್ಲ ಅಂದ್ರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಯಾರಂತ. ಕರ್ಕೊಂಡು ಹೋದ್ರೆ ಅಲ್ಲಿ ಡಾಕ್ಟ್ರಿಗೆ ಗುಳಿಗೆ ಇದನ್ನೆಲ್ಲ ಟ್ಯಾಬ್ಲೆಟ್ ಎಲ್ಲ ಕೊಟ್ಟು ಮನೆಗೆ ಕರ್ಕೊಂಡು ಬಂದ್ರೆ ಭೀ ಮತ್ತು ಮರುದಿನ ಮತ್ತೆ ಸ್ಟಾರ್ಟ್ ಆಗ್ಯದಂತ. ಯಾಕೋ ಹಿಂಗಾಗ್ಲತ್ತದ, ಹಿಂಗೆ 4-5 ದಿವಸ ಆಯ್ತು ಹಿಂಗೆ ಆಗ್ಲತ್ತದ ಅಂತೇಳಿ ನಮ್ಮ ಮಾಮನವರು ಬೇರೆ ಕಡೆ ಯಾರಿಗಾರು ಗುರುಗಳ ಬಳಿ ತೋರ್ಸ್ರು. ನಿಮ್ಗಾಗ ಅವ ಬಂದನ, ಯಾಕೆ ಹಂಗೆ ಮಾಡ್ಲತ್ತೀರಿ ನೀವು? ಅವ ನಾಗಣ್ಣ ಭಾಳ ಸೌರಾಷ್ಟ್ರ ಸೋಮನಾಥನವ, ಬೇರೆ ಕಡೆಯಿಂದ ಭೀ ಎಲ್ಲ ಭಾಳ ಭಯಂಕರನವ, ಜಾಗ ಚಲೋ ಅದ, ಪವಿತ್ರ ಅದ ಅಂತ ಬಂದನ. ಅವ್ನಿಗೆ ಏನಂತನ ಕೇಳಿದು ಮಾಡಿರಿ, ನೀವು ಹೇಳಿದಂಗೆ ಮಾಡಿರಿ ಅಂದ್ರೆ ಏನು ಮಾಡ್ಬೇಕು ಹೇಳ್ರಿ, ಹಂಗೆ ಮಾಡ್ತೀವಿ ಅಂತಂದ್ರೆ ಪರ್ಸದ ಹಚ್ಚರಂತ. ಅವತ್ತು ಕೈ ನಯ್ಯೋದು ಕಾಲು ಅವೆಲ್ಲ ಹೆಂಗಿದ್ದು ಸೀದಾ ಅದು ಅಂತ. ಆಗೋಣ ನಮ್ಮ ಅತ್ತೆಯವ್ರು ಏನಂದ್ರೆ ನಾ ಅಂಜಲಾರ್ದೇ ಮಾಡ್ತೀನಿ, ಅಂಜಲ್ಲ ಏನಿಲ್ಲ ಅಂದ್ರಂತ. ಕುಲ್ಲ ಬಿಟ್ಟು ಕೊಟ್ರಂತ. ಅಂಜದಿದ್ರೆ ಅರ್ಗಲ್ ಹಾಕ್ರಿ, ಪೂಜೆ ಮಾಡಿ ಹಾಲಿಡ್ರಿ ಅಂದಿರಂತ. ನಂಗೇನು ಅಂಜಿಕಿಲ್ಲಪ್ಪ, ನಾ ಏನು ಅಂಜಲ್ಲ ಏನಿಲ್ಲ ಅಂದ್ರಂತ. ಆಗೋತ್ತಿನ ಹಿಡ್ದು ಕುಲ್ಲ ಬಿಟ್ರ. ನನ್ನ ಹೆಸರು ಬೇಬಾವತಿ ಮಲ್ಲಿಕಾರ್ಜುನ್ ಬೋದೆ ಅಂತ. ನಾವು ಈ ಕಡೆ ವಿದ್ಯಾನಗರದಾಗ ಇದ್ದೇವ್ರಿ ಮೊದಲು. ಈಗ ಬಂದು ಒಂದು 5 ವರ್ಷ ಆಯ್ತು. ಇಲ್ಲಿ ಕಂಟಿನ್ಯೂ ಬಂದಿನ ಹಿಡಿದು ಭಜನೆಗೆ ದೇವರಿಗೆಲ್ಲ ಬರ್ತೇವೆ. ಒಂದು ವರ್ಷ ನಮಗೆ ಬರ್ಲಿಕ್ಕೆ ಆಗಿಲ್ಲ ಅಂದ್ರೆ ನಮ್ಮ ಮನೆಗೆ ಹಾವು ಬಂದಿತ್ತು ರೀ. ನೆವದಿ ಮಾಡೋರು ಇವತ್ತು ನಾಳೆ ನಂಗೆ ಹಿಂಗೆ ದಿನಗಳು ನಡೆದೆವು. ಶ್ರಾವಣದಾಗ 1 ತಿಂಗಳು ಭಜನೆ ಇರ್ತವೆ, ಒಂದಿನ ಪ್ರಸಾದ ಇಟ್ಕೋತೇವೆ ರೀ. ನಾಳೆ ಹಿಂಗೆ 2-3 ದಿವಸ ಆಗೈತೆ ಮಾಡ್ಯಾರ ಅಂದ್ರೆ ಮಾಡಿಲ್ಲೇ ಬಂದು ಮತ್ತು ಮರುದಿನ ನಾವು ಪ್ರಸಾದ ಮಾಡ್ದೇವು ರೀ, ಇಟ್ಕೊಂಡೇವು ಬರ್ತೇವೆ. ನಮ್ಗೆ 4 ಮಂದಿ ಹೆಣ್ಮಕ್ಳು ಇರ. ನಮ್ಮ 5ನೇ ಒಂದು ಮಗ ಹುಟ್ಲಿ, ಇಲ್ಲಿ ಬೆಳ್ಳಿ ತೊಟ್ಲು ಕಟ್ತೇವೆ ಅಂತ ತಂದಿದ್ದೇವೆ ರೀ. ಬೆಳ್ಳಿ ತೊಟ್ಲು ಕಟ್ಟೇನಿ ರೀ.